QR ಕೋಡ್ನ ಸ್ಕ್ಯಾನ್ ಮಾಡಿದಾಗ ಇವ್ರು ಕೊಡುವಂಥ ಸ್ಟಾರ್ಸು 1 2 3 4 5 ಸ್ಟಾರ್ ಕೊಟ್ಟರೆ ಔಟ್ಸ್ಟ್ಯಾಂಡಿಂಗ್, ನಮಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅಂತ. 4 ಕೊಟ್ಟರೆ ಗುಡ್, ತೊಂದರೆ ಇಲ್ಲ, ಸ್ಟಿಲ್ ನೀಡ್ ಟು ಇಂಪ್ರೂವ್. 3 ಓಕೆ, ನಾಟ್ ಗುಡ್ ನಾಟ್ ಬ್ಯಾಡ್, 2 ಬ್ಯಾಡ್, 1 ವರ್ಸ್ಟ್. ಈಗ ಅವರು 1 ಸ್ಟಾರ್ ಕೊಟ್ಟಿದ್ದಾರೆ ಒಪಿನಿಯನಲ್ಲಿ. ಸೊ ಹೈಯರ್ ಅಪ್ಸಿಂದ ಅವರಿಗೆ ಫೋನ್ ಹೋಗುತ್ತೆ. ಒಂದಂದ್ರೆ ಡಿ ಜಿ ಆಫೀಸಿಂದಾನೇ ನಮ್ಮ ಬೆಂಗಳೂರಿಂದಾನೇ ಬರುತ್ತೆ. 2 ಆದ್ರೆ IG SP ಆಫೀಸಿಂದ, 2 ಆದ್ರೆ ಟೋಟಲ್ ಮೇಡಮ್ ಇದು QR ಕೋಡ್ ಏನಿದೆ ಕಂಪ್ಲೀಟ್ಲಿ ಮಾನಿಟರ್ ಆಗಿದೆ DG ಆಫೀಸ್. FIR ಆದ್ರೆ ಅಥವಾ NC ಆದ್ರೆ ಅಥವಾ ಪೆಟಿಷನ್ ಇನ್ಕ್ವೈರಿ ಆದ್ರೆ ಸುಮ್ಮನೆ ಕುತ್ಕೊಂಡು ಅವ್ರಿಗೆ ಏನಿದೆ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಕಳಿಸಿದ್ರೆ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಇದಿರುತ್ತೆ. ಅವ್ರ ಸ್ಯಾಟಿಸ್ಫ್ಯಾಕ್ಟ್ರಿನ ಇಲ್ಲಿ ಯಾರು ಬಲವಂತ ಮಾಡೋಂಗಿಲ್ಲ, ಅವ್ರ ಖುಷಿಯಲ್ಲೇ ಕೊಟ್ಟು ಹೋಗ್ಬೇಕು. ನಾವು ಆ ರೀತಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ವಿ ಅಂದರೆ ಎಬೋ 3 ನಮಗೆ ಸಿಗುತ್ತೆ. 3 ಕೆಳಗಡೆ ಬಂತು ಅಂದರೆ ನಮಗೆ DG ಆಫೀಸಿಂದನೇ ಬರುತ್ತೆ, ಅದು ನಮಗೇನಿದೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ಕಂಪ್ಲೇಂಟ್ ಯಾರ್ದು ರಿಜಿಸ್ಟರ್ ಆಗುತ್ತೆ ಅವ್ರ ಮೊಬೈಲ್ ನಂಬರ್ ಇಲ್ಲಿ ರಿಜಿಸ್ಟರ್ ಆಗುತ್ತೆ, ಅದೇ ಮೊಬೈಲ್ ನಂಬರಿಂದನೇ ಈ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ನನ್ನ ಜನ ತಿಳ್ಕೋಬೇಕು. ಒಂದೇ ಮಾಡಲಿಲ್ಲ ಅಂತಂದರೆ ಆಲ್ರೆಡಿ ಸರ್ಕಾರ ಹೇಳಿದೆ ಈ ಥರ ಒಂದು QR ಕೋಡಿನ ಸ್ಕ್ಯಾನ್ ಮಾಡಿ